ಈ ತರಹ ಎಲ್ಲ ಬಂಧನಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಈ ಜೀವಾತ್ಮನನ್ನ ಪರಮಾತ್ಮನ ಕಡೆಗೆ ತಿರುಗಿಸೋದು ಹೇಗೆ ಅಮ್ಮ? ನೋಡಿ, ನಿಮ್ಮ ಪ್ರಶ್ನೆನಲ್ಲೇ ಇವಾಗ ಉತ್ತರ ಇದೆ. ಯಾವಾಗ ಅಹಂಕಾರ ಕಡಿಮೆ ಆಗ್ತಾ ಆಗ್ತಾ, ಆ ಮಾಯ ಆಗ್ತಾ ಆಗ್ತಾ, ಕತ್ತಲು ಕಮ್ಮಿ ಆಗ್ತಾ ಆಗ್ತಾ, ನಮಗೆ ನಾನು ಯಾರು ಅಂತ ಒಂದು ಸ್ವಲ್ಪ ಚೂರು ಗ್ಲಿಮ್ಸ್ ಗೊತ್ತಾಗುತ್ತೆ. ನಾನು ಪರಮಾತ್ಮ ಅಂತ ಗೊತ್ತಿಲ್ಲದೆ ಇದ್ದರೂ ನಾನೊಂದು ತುಡಿತ, ಪ್ರಾಣದಲ್ಲಿರುವಂಥ ಒಂದು ಜೀವ. ಇದನ್ನು ನಾನು ಒಂದೊಂದೇ ಪೋಷಾಕ ಹಾಕ್ಕೊಂಡು ಜನ್ಮ ಜನ್ಮದಲ್ಲಿ ದೇಹ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಾನು ಜೀವಾತ್ಮ. ನಾನು ಪರಮಾತ್ಮನಲ್ಲಿ ಒಂದಾಗಬೇಕು. ಸೀದಾ ಅಹಂಕಾರ ಬಿಟ್ಟ ತಕ್ಷಣ ಪರಮಾತ್ಮ ಆಗಲ್ಲ. ನಾನು ಆ ತುಡಿತಾ ಇರೋ ಜೀವಾತ್ಮ ನಾನು ಅಂತ ಗೊತ್ತಾಗುತ್ತೆ. ಇದ್ಯಾವುದೂ ನಾನಲ್ಲ, ನಾನು ಜೀವಾತ್ಮ ಅಂತ ಗೊತ್ತಾದಾಗ ನಿಮ್ಮ ಬುದ್ಧಿ ಹೊರಮುಖವಾಗಿರಲ್ಲ. ಅಹಂಕಾರವನ್ನು ರಕ್ಷಿಸ್ತಾ ಇರೋ ಬುದ್ಧಿ ಅಹಂಕಾರದಿಂದ ಬಿಡುಗಡೆ ಮಾಡಿಕೊಂಡು ಆದಷ್ಟು ಒಳಮುಖವಾಗಿರುತ್ತೆ. ಆ ಪ್ರಜ್ಞೆ, ನಿಮ್ಮಲ್ಲಿರೋ ಪ್ರಜ್ಞೆ ಜಾಗೃತವಾಗಿರುತ್ತೆ. ನೀವು ಪೂರ್ತಿ ಅಲರ್ಟ್ ಆಗಿರ್ತೀರ, ಎಚ್ಚರವಾಗಿರ್ತೀರ. ಆ ಎಚ್ಚರದು ಒಂದು ಬೆಳಕದು. ಆ ಬೆಳಕಲ್ಲಿ ನೋಡ್ತೀರಾ ಆ ಜೀವಾತ್ಮ ಪರಮಾತ್ಮನ ಒಂದು ಭಾಗ ನಾನು ಅಂತ ಗೊತ್ತಾಗುತ್ತೆ. ನಾನು ಅಹಂಕಾರ ಅಲ್ಲ, ನಾನು ಒಂದು ಜೀವಾತ್ಮ, ನಾನೊಂದು ತುಡಿತಾ ಇರೋದು ಜೀವ. ಪ್ರತಿಯೊಂದು ಉಸಿರಿನಲ್ಲೂ ನಮ್ಮನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರತಿ ಉಸಿರಾಟದಲ್ಲೂ ಅದು ಫೀಲ್ ಆಗುತ್ತೆ. ನಾನು ಯಾವುದೋ ಒಂದು ರೀಲ್ನಲ್ಲಿ ಹೇಳಿದ್ದೆ, ತೆಂಗಿನಕಾಯಿ ಎಷ್ಟು ನಿಮಗೆ ಪಾಠ ಕೊಡುತ್ತೆ. ಮರದಿಂದ ಬೀಳುತ್ತೆ, ಮಟ್ಟೆ ಕಾಯಿ ತೆಂಗಿನಕಾಯಿ ಅಂತೀವಿ. ಮಟ್ಟೆ ಸುಲಿತೀವಿ, ತೆಂಗಿನಕಾಯಿ ಅಂತೀವಿ. ಆ ತೆಂಗಿನಕಾಯ ಇಲ್ಲ, ಹೊಡಿತೀವಿ. ಆಮೇಲೆ ಕರಟ ಅಂತೀವಿ, ಒಳಗಿನ ತಗೊಂಡು. ಕರಟ ತೆಂಗಿನಕಾಯ, ಮಟ್ಟೆ ತೆಂಗಿನಕಾಯ, ಆ ಒಳಗಡೆ ಕೊಬ್ಬರಿ ತೆಂಗಿನಕಾಯ. ಅದು ಬಲ್ತಿದ್ರಂತೂ ಅದನ್ನು ತುರಿದು ಅದರೊಳಗೆ ಹಿಂಡಿ ಹಾಲನ್ನು ತೆಗಿತೀವಿ. ಹಿಂಡಿದ ಮೇಲೆ ಇದೇನು ಹಿಂಡಿ, ಅದು ಬೂಸ ಹಿಂಡಿ ಅಂತಾರಲ್ಲ, ಚಕ್ಕೆ, ಚರಟ, ಕರಟ ಎಲ್ಲ ಆದಮೇಲೆ ಹಾಲು. ಇದು ಜೀವನ ರಸ. ಜೀವಾತ್ಮ ಅಂದರೆ ಹಾಲು, ತೆಂಗಿನ ರಸ. ಇದನ್ನು ಜೀವನ ಅಂದರೆ ಪಾಯಸ. ಈ ಹಾಲಲ್ಲಿ ಪಾಯಸ ಮಾಡ್ಕೊಂಡು ಕುಡಿತೀವಲ್ಲ, ಅದು ಪರಮಾತ್ಮನ ಒಂದು ಸನ್ನಿಧಾನ. ಒಂದಾಗ್ತೀವಿ. ಈ ಹಾಲು ಸೇರಿ ಪಾಯಸ ಆಗೋದಿದೆಯಲ್ಲ, ಅದು ಅಂತರಂಗದ ರಸಾಯನ. ಅಮ್ಮ, ಪುಸ್ತಕದಲ್ಲೆಲ್ಲ ತಿಳಿಸಿರೋ ಹಾಗೆ ಚಿತ್ಶಕ್ತಿಯಿಂದ ಸಾಧ್ಯವ ಅನ್ನೋದಾದ್ರೆ ಧ್ಯಾನ ಪ್ರಾರ್ಥನೆಗಳಿಂದ ಕೂಡ ಸಾಧ್ಯನಾ? ಹಿಂದೆ ನಾವು ನೋಡಿದ ಹಾಗೆ ಶಕ್ತಿಗಳಲ್ಲಿ ಚಿತ್ಶಕ್ತಿ ಅಂತ ಏನಿದೆಯೋ ಅದು ನಮ್ಮ ಸ್ವಭಾವ. ಅದು ನಮ್ಮ ಕಾನ್ಷಿಯಸ್ ಲೆವೆಲ್, ಕಾನ್ಷಿಯಸ್ನೆಸ್, ದ ಪವರ್ ಆಫ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಅಂತೆಲ್ಲ ಅಂತೀವಲ್ಲ, ಅದು ಚಿತ್ಶಕ್ತಿ ನಮ್ಮ ಎಲ್ಲರಲ್ಲೂ ಇದೆ. ಈಗ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರನ್ನ ಗುರಿ ಮಾಡ್ಕೋತೀರ. ಧ್ಯಾನ ಮಾಡಬೇಕಾದ್ರೆ ದೇವರನ್ನ ಗುರಿ ಮಾಡ್ಕೋತೀರ. ನಿಮ್ಮ ಗುರಿ ಆಲ್ರೆಡಿ ನಿಮ್ಮೊಳಗಿದೆ. ದೇಹಕ್ಕೆ ದೇಹ, ಮನಸ್ಸು, ಬುದ್ಧಿ ಇದೆಲ್ಲ ಉಪಯೋಗಿಸಿ ಹೊರಗಡೆ ಸಾಧನೆ ಮಾಡ್ತಾ, ನನ್ನ ಸಾಧನೆ, ನನ್ನ ದಾರಿ, ನನ್ನ ಗುರಿ ಏನು, ಪರಮಾತ್ಮನ ತಲುಪೋದು, ಪರಂಧಾಮ ತಲುಪೋದು ಅಂತ ಮಾಡ್ತಿದ್ದೀರಲ್ಲ, ಇದು ಪುಸ್ತಕದ ಫಾಲೋ ಮಾಡಿ ಮಾಡ್ತಿದ್ದೀರಾ. ನಾನು ಹೇಳ್ತಾ ಇರೋದು, ನಿಮ್ಮ ಗುರಿ ಎಲ್ಲೋ ಇಲ್ಲ, ಆಲ್ರೆಡಿ ಯು ಆರ್ ದೇರ್. ನಿಮ್ಮಲ್ಲಿ ಆಲ್ರೆಡಿ ನೀವು ಅಟೀನ್ ಮಾಡಿಬಿಟ್ಟಿದ್ದೀರಾ. ನಿಮ್ಮಲ್ಲಿ ಇದೆ, ಅದಿಟ್ಕೊಂಡೇ ಬಂದಿರೋದು. ಗುರಿ ಕಡೆ ಯೋಚನೆ ಬೇಡ. ಗುರಿ ಅಲ್ಲಿದೆ, ನಿಮಗೋಸ್ಕರನೇ ಅದು ರೆಡಿ ಇದೆ. ನೀವೆಲ್ಲೂ ಹೋಗಿ ಎಲ್ಲೋ ಹೊರಗಡೆ ತಲುಪಬೇಕಾಗಿಲ್ಲ.
ನೀವು ಮಾಡೋ ಪ್ರಾರ್ಥನೆ ಗುರಿ ಇಟ್ಕೊಂಡು ಮಾಡಬೇಡಿ, ಗುರಿಗೋಸ್ಕರ ಮಾಡಬೇಡಿ. ಆ ಗುರಿಗೆ ಹೋಗೋಕ್ಕೆ ಎಷ್ಟೊಂದು ಅಡಚಣೆಗಳಿದೆಯಲ್ಲ, ಆ ಗುರಿಗೆ ತಲುಪೋದಕ್ಕೆ ನಿಮ್ಮ ಅಹಂಕಾರದ ಮಾಯೆಯ ಎಷ್ಟೋ ಪದರಗಳಿದೆಯಲ್ಲ, ಎಷ್ಟೋ ಅಭ್ಯಾಸಗಳಿದೆಯಲ್ಲ, ಇಲ್ಲದೆ ಇರೋದು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ನಂಬ್ಕೊಂಡು ಕೂತಿದ್ದೀರಲ್ಲ, ಏನೋ ಮಾಡ್ಕೊಂಡು ಕೂತಿದ್ದೀರಲ್ಲ ಸಾಧನೆ ಅಂತ ಹೆಸರಿನಲ್ಲಿ, ಅವೆಲ್ಲ ನಿಮ್ಮ ಗುರಿ ಕಡೆ ಹೋಗೋಕ್ಕೆ ಅದೇ ಅಡಚಣೆ ಆಗಿರೋದು. ನೀವು ಸಾಧನೆ ಅಂತ ಏನೇನು ಮಾಡ್ತಿದ್ದೀರಲ್ಲ ಅವೆಲ್ಲ ಗುರಿ ಕಡೆ ಹೋಗೋಕ್ಕೆ ಅಡಚಣೆ ಮಾಡ್ಕೊಂಡಿದ್ದೀರ. ಯಾಕೆ ಅಂದರೆ ನಿಮಗೆ ಗುರಿ ತಲುಪಬೇಕು ಅನ್ನೋದು ಪ್ರಾರ್ಥನೆಯಲ್ಲಿದೆ. ನಿಮ್ಮ ಪ್ರಾರ್ಥನೆ ಗುರಿ ತಲುಪೋದಲ್ಲ. ನಿಮ್ಮ ಪ್ರಾರ್ಥನೆ ಎಷ್ಟು ಇಂಟೆನ್ಸ್ ಆಗಿರಬೇಕು ಅಂದರೆ ಅಡಚಣೆಗಳನ್ನು ಒಂದೊಂದೂ ಕರಗಿಸಿ ಮುರಿದು ದಾಟಿ ಅಡಚಣೆಗಳನ್ನು ಆ ತೊಡಕನ್ನು ಹರಿಸೋಕ್ಕೆ ಪ್ರಾರ್ಥನೆ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡೋದು ಗುರಿ ಮುಟ್ಟಕ್ಕಲ್ಲ. ಗುರಿ ಎಲ್ಲೋ ಅಲ್ಲೆಲ್ಲೋ ಇಲ್ಲ, ಆಲ್ರೆಡಿ ಗುರಿನಲ್ಲೇ ಇದ್ದೀರಾ. ಆದರೆ ಮರೆತು ಮಾಯನಲ್ಲಿ ಸಿಕ್ಕಾಕೊಂಡು ಬೇಡದೇ ಇರೋದೆಲ್ಲ ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ನಾನು ಗುರಿ ತಲುಪಬೇಕು, ಯಾಕೆ ಅಂದರೆ ನಾನು ಮುಕ್ತಿ ಸಿಗಬೇಕು, ಯಾಕೆ ಅಂದರೆ ಪಾದ ಸೇರಬೇಕು. ಎಲ್ಲಿ ಪಾದ ಸೇರೋದು ಮುಕ್ತಿ ಸೇರೋದು ನಿಮ್ಮ ಪ್ರಾರ್ಥನೆಯಲ್ಲಿ ಸಾಧ್ಯವೇ ಇಲ್ಲ. ನೀವು ಮಾಡೋ ಅರ್ಧ ಗಂಟೆ ಪೂಜೆ, ನೀವು ಮಾಡೋ 5 ನಿಮಿಷದ್ದು ಊದ್ಕಡ್ಡಿ ತಿರುಗಿಸೋದು, ದೀಪ ಹಚ್ಚೋದ್ರಲ್ಲಿ ಎಲ್ಲಿ ಗುರಿ ಮುಟ್ಟಕ್ಕೆ ಸಾಧ್ಯನಾ? ಇಲ್ಲ. ಆದರೆ ಅದನ್ನು ಸರಿಯಾಗಿ ಮಾಡಿದ್ರೆ ಗುರಿಗೆ ಏನೋ ಅಡ್ಡ ಇದೆಯಲ್ಲ, ನಿಮ್ಮ ದಾರಿನಲ್ಲಿ ಅಡಚಣೆಗಳು ತೊಡಕುಗಳು ಇದೆಯಲ್ಲ, ನಿಮ್ಮ ಕರ್ಮದಿಂದ ನೀವೇ ಮಾಡಿಕೊಂಡಿರೋದೆಲ್ಲ ಇದೆಯಲ್ಲ, ಆಲ್ ದಿ ಡಿಸ್ಟರ್ಬೆನ್ಸ್, ಅದಕ್ಕೆ ಹೇಳ್ತಾರೆ ಅಡಚಣೆ ಅಂತಲೇ ಹೇಳ್ತಾರೆ. ನೀವೆಲ್ಲ ಮಾಡಿಕೊಂಡ್ರು ಅಡಚಣೆಗಳು, ಹೋಗೋಕ್ಕಾಗದೇ ಇರೋ ಹಾಗೆಲ್ಲ ಮಾಡ್ಕೊಂಡಿದ್ದೀರಲ್ಲ, ಅದು ಹೋಗೋಕ್ಕೆ ಸರಿಯಾಗಿ ದೀಪ ಹಚ್ಚಿ, ಸರಿಯಾಗಿ ಪ್ರಾರ್ಥನೆ ಮಾಡಿ, ಏನು ಮಾಯೆ ಪರದೆ ಸರಿಯೋ ಹಾಗೆ ಮಾಡಬೇಕು. ಚಿತ್ಶಕ್ತಿ ಬಗ್ಗೆ ಯೋಚನೆ ಮಾಡಬೇಡಿ. ಇದಾದರೆ ಚಿತ್ಶಕ್ತಿ, ಆಮೇಲೆ ಚಿತ್ಶಕ್ತಿ ತನ್ನಷ್ಟಕ್ಕೆ ಚಿತ್ತದ ಮೇಲಿರುವ ಧೂಳು ಹೋಗಿ ಚಿತ್ತ ಶುದ್ಧಿ ಆದಾಗ, ಮೇಲ್ಗಡೆ ಇರೋ ಧೂಳು ತೆಗೆದಾಗ ತನ್ನಷ್ಟಕ್ಕೆ ತಾನೇ ಬೆಳಕು ಬಂದಾಗೆ ಶಕ್ತಿ ಬರುತ್ತಲ್ಲ, ಅದು ಒಳಗಡೆ ಇದೆ ಆಲ್ರೆಡಿ. ನೀವು ಅದನ್ನು ಮುಚ್ಚಿಬಿಟ್ಟಿದ್ದೀರ, ಅದ್ರ ಮೇಲೆ ಏನೇನೋ ಇದೆ. ನಿಮ್ಮ ಪ್ರಾರ್ಥನೆ ಈಸ್ ಓನ್ಲಿ ಟು ಅನ್ಕವರ್ ದಿ ಅನ್ರಿಯಲ್ ವಿಚ್ ಈಸ್ ಆನ್ ದಿ ರಿಯಲ್, ಅಷ್ಟೇ. ಅಮ್ಮ, ಜನ್ಮಾಂತರದ ಋಣವನ್ನ ಹರಿಸೋಕೆ ಅಹಂಕಾರದ ಅವಶ್ಯಕತೆ ಇದೆ ಅಂತ ಇದ್ವಿ. ಹೀಗಿರುವಾಗ ಬೇರೆ ದಾರಿ ಯಾವುದಿದೆ? ಆ್ಯಕ್ಚುಲಿ ಬೇರೆ ದಾರಿ ಯಾವುದೂ ಇಲ್ಲ. ಇದೇ ದಾರಿನೇ ಇರೋದು, ಒಂದೇ ದಾರಿನೇ ಇರೋದು, 28 ದಾರಿಗಳೂ ಇಲ್ಲ. ಆ ಅಹಂಕಾರ ಇರೋದ್ರಿಂದಲೇ ನಾವಿವತ್ತು ಪುನಃ ಜನ್ಮ ತಗೊಂಡು ಬಂದಿರೋದು. ಅಹಂಕಾರದ ವಿಚಾರ ಇಲ್ಲದೇ ಇದ್ದರೆ ನಾವಿಲ್ಲಿ ಇರ್ತಾನೇ ಇರಲಿಲ್ಲ. ಪ್ರಪಂಚವೇ ನಮ್ಮ ಎಕ್ಸ್ಟೆನ್ಷನ್ನು. ಅಹಂಕಾರದಲ್ಲಿ ಪ್ರಪಂಚ ಒಂದೇ ನಮ್ಮ ಎಕ್ಸ್ಟೆನ್ಷನ್ನು. ಪ್ರಪಂಚದಲ್ಲಿರೋ ವಸ್ತುಗಳೇ ನಮ್ಮ ಎಕ್ಸ್ಟೆನ್ಷನ್, ನಮ್ಮ ಅಪೆಂಡೇಜಸ್ಸು. ಪ್ರಪಂಚದಲ್ಲಿರೋ ವ್ಯಕ್ತಿಗಳೇ ನಮ್ಮ ಸಂಬಂಧ, ಪ್ರಪಂಚದಲ್ಲಿರೋ ವಿಚಾರಗಳೇ ನಮಗೆ ಆಸಕ್ತಿ. ಈ ಥರ ಅಹಂಕಾರದ ಅಂದರೆ ಪ್ರಪಂಚ ಅಂತಲೇ. ಪ್ರಪಂಚಕ್ಕೆ ಬಂದಿರೋದು, ಈ ಸೆಳೆತ ಬಂದಿರೋದು ಅಹಂಕಾರದಿಂದಲೇ. ಮತ್ತೆ ಪ್ರಪಂಚದಲ್ಲಿ ಹುಟ್ಟಿ ಪ್ರಪಂಚದಲ್ಲಿ ಏನೇನು ಅನುಭವಿಸಿದ್ವೋ ಪುನಃ ಅದನ್ನು ಉಳಿಸಿದ್ದನ್ನೆಲ್ಲ ತಗೊಂಡು ಬಂದಿರೋದು ಅಹಂಕಾರದಿಂದಲೇ. ಇವಾಗ ಅಹಂಕಾರದಿಂದಲೇ ಬಂದಿರೋದ್ರಿಂದ ಅಹಂಕಾರವನ್ನು ನಾವು ಪರೀಕ್ಷೆ ಮಾಡೋ ಟೈಮು. ಸ್ಪಿರಿಚುಯಾಲಿಟಿ ಅಂದ್ರೇನು? ನೀನು ಶೋಧಿಸ್ಕೋ. ಆತ್ಮಶೋಧನೆಗೆ ಮೊದಲನೇ ಸ್ಟೆಪ್ನಲ್ಲಿ ನೀನು ಎಲ್ಲಿ ನಿಂತಿದೆಯಾ ನೋಡು. ಅಲ್ಲಿಂದ ಜರ್ನಿ ಪ್ರಾರಂಭ. ನೀ ನಿಂತಿರೋದೇ, ನೀ ಬಂದಿರೋದೇ, ನೀನು ಚಕ್ರ ಸುತ್ತಾ ಇರೋದೇನೆ ನಾನು 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 ನನ್ನ ಕರ್ಮ, ನಾನು ನನ್ನ ಆಸೆ, ನಾನು ನನ್ನತನ, ನಾನೇ ತಿರುಗ್ತಾ ಇದ್ದೀವಲ್ಲ. ಈ ಚಕ್ರದಿಂದ ಹೊರಗೆ ಬರಬೇಕಾದ್ರೆ, ಕಾಲಚಕ್ರದಿಂದ, ಆ ಜನನ ಮರಣ ಚಕ್ರದಿಂದ, ಕರ್ಮಚಕ್ರದಿಂದ, ವಿಧಿ ಚಕ್ರದಿಂದ ನಾವು ಹೊರಗೆ ಬರಬೇಕಾದ್ರೆ ನಾವು ಇದ್ದು ಅದರಲ್ಲಿ ತಿಳ್ಕೊಳ್ತಾ ಹೋಗಬೇಕು. ಫಸ್ಟು ಇರೋಕ್ಕೆ ಒಪ್ಕೋಬೇಕು ನೀವು. ಹೌದು, ನಾನು ಈ ಥರ ಅಹಂಕಾರದಲ್ಲಿ ಇದ್ದೀನಿ, ಅದರಿಂದ ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಈ ಅಹಂಕಾರದಿಂದ ನನಗೆ ಮುಕ್ತಿ ಬೇಕು. ಮೊದಲನೇ ಮುಕ್ತಿ, ಮೊದಲನೇ ಬಿಡುಗಡೆ ಅಹಂಕಾರದಿಂದ. ಅಹಂಕಾರ ಅಂದರೆ ಏನು? ಮಾಯೆಯಿಂದ ನಾವು ಏನೇನು ಸಂಪಾದಿಸ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದೊಂದೇ ಶೋಧನೆ ಮಾಡಿ
ಇದು ಪ್ರಯೋಜನ ಇಲ್ಲ, ಇದನ್ನು ಪ್ರಯೋಜನ ಇಲ್ಲ ಅಂತ ಬಿಡ್ತಾ ಬರೋದು. ನಾನೇನಲ್ಲ, ನಂದೇನಲ್ಲ, ಇದೆಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಇಟ್ಕೊಂಡ್ರೆ ಪುನಃ ಬರ್ತೀನಿ. ಯೋಚನೆ ಮಾಡಿ, ಬರಬೇಕಾ? ಇರಿ, ಬರ್ತಾ ಇರ್ರಿ, ಹೋಗ್ತಾ ಇರ್ರಿ, ಬರ್ತಾ ಇರಿ, ಹೋಗ್ತಾ ಇರಿ. ನಿಮ್ಮದು ಜೀವನ, ನಿಮ್ಮ ಚಕ್ರ, ಯಾರು ಕೇಳ್ತಾರೆ? ನೀವ್ಗೇನಾದರೂ ಬೇಡ ಅನಿಸಿದರೆ, ಸಾಕು ಅನಿಸಿದರೆ ಮಾತ್ರವೇ ನೀವು ಹೊರಗಡೆ ಬರೋಕ್ಕಾಗೋದು. ಅಧ್ಯಾತ್ಮ ಯಾರಿಗೆ ಬೇಕು? ನಂಗೆ ಬಿಡುಗಡೆ ಬೇಕು. ಯಾವುದರಿಂದ? ನಾನು ಸಿಕ್ಕಾಕೊಂಡಿರೋದ್ರಿಂದ, ಜನ್ಮದಿಂದ ಅಂತ ಬರಬೇಕಲ್ಲ. ಹಾಗೆ ಬರೋಕ್ಕೆ ಎಷ್ಟೋ ಜನ್ಮ ತಗೊಳುತ್ತೆ. ಇವತ್ತು ನಿಮಗೆ ಬಂದಿದ್ದರೆ ಇವಾಗ ನೀವು ಶುರು ಮಾಡ್ತೀರಾ, ಹೌದು ಈ ಅಹಂಕಾರದಿಂದನೇ ಬಂದಿದೆ, ಈ ಅಹಂಕಾರದಿಂದನೇ ನಾನು ಹೋಗಿಸ್ಕೋಬೇಕು. ಈ ಅಹಂಕಾರ ಎಲ್ಲಿ ನಿಂತಿದೆ? ಅಹಂಕಾರ ಆದರೆ ಏನು? ಹಾಗಾದರೆ ನಿಜವಾದ ಏನಾದರೂ ಇದ್ದರೆ ಇದು ನೆರಳು, ನಿಜವಾದ ಯಾವುದು? ಇದು ಕರಿ ಆದರೆ ಬಿಳಿ ಯಾವುದು? ಅಹಂಕಾರ ಅನ್ನೋದು ಪ್ರೊಜೆಕ್ಷನ್ ಆದರೆ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಆತ್ಮ, ಯಾವುದು ಅನಾತ್ಮ? ಈ ಚಿಂತನೆಗಳು ಬರೋಕ್ಕೆ ಶುರು ಆಗುತ್ತೆ. ಅಹಂಕಾರದಿಂದನೇ ಬರೋದದು. ನಾನು ಹೀಗಿದ್ದೀನಿ, ಇದು ಹೌದಾ ನಾನು? ಇದು ನಾನಲ್ಲ. ಯಾಕೆ ನಾನಲ್ಲ? ನಾನು ಶಾಶ್ವತವಾದದ್ದು ನಾನು ನೋಡಬೇಕು. ಆತ್ಮ ಶಾಶ್ವತ, ಅನಾತ್ಮವಾದದ್ದರಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದರ ವ್ಯತ್ಯಾಸ, ನಿತ್ಯ ಅನಿತ್ಯದ ಒಂದು ವಿವೇಕ, ಪ್ರಜ್ಞೆ, ಇದೆಲ್ಲವೂ ಜ್ಞಾನ ಅಂತ ಹೇಳ್ತಾರೆ. ಈ ಅಹಂಕಾರಕ್ಕೆ ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಹೋಗಿಸಿ, ನಾನು ಅನ್ನೋದರಲ್ಲಿ ನನ್ನತನವನ್ನು ಹೋಗಿಸಿ ನಾನು ಯಾರು ಅಂತ ತಿಳಿಸೋದಲ್ವೇ ಅಹಂಕಾರ. ಬೇಕೇ ಬೇಕು. ಮತ್ತು ಚಿತ್ತಶಕ್ತಿಯನ್ನ ಪಡೆಯೋದಕ್ಕೆ ಅಹಂಕಾರ ಅಡ್ಡಿ ಆಗ್ತಿದ್ರೆ ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದಾದ್ರೆ ಹೇಗೆ? ಅಥವಾ ಅಹಂಕಾರವನ್ನ ತೆಗೆಸೋ ತನಕ ನಮ್ಗದು ಸಿಗೋದಿಲ್ವಾ? ಒಂದು ಪಡ್ಕೊಳ್ಳೋದು, ಒಂದು ಪಡ್ಕೊಂಡಿದ್ದು, ಒಂದು ಪಡ್ಕೊಳ್ತಾ ಇರೋದು. ನೋಡಿ, ನೀವು ಹೊರಗಡೆಯಿಂದ ಪಡ್ಕೊಂಡಿದ್ದು ಇನ್ನೂ ಪಡ್ಕೊಳ್ತಾ ಇರೋದು, ಆ ಪಡ್ಕೊಂಡಿದ್ದನ್ನು ಹಿಡ್ಕೊಂಡಿರೋದು, ಇದರಿಂದ ನೀವೇನು ಪಡ್ಕೊಂಡಿದ್ದೀರಾ ಆಲ್ರೆಡಿ ಅದು ಮರ್ತೋಗಿದೆ ಅಲ್ವಾ? ಚಿತ್ತಶಕ್ತಿ ನೀವು ಬಂದಾಗಿಂದ, ನೀವು ಇರೋವಾಗಿಂದ ಅದು ನಿಮ್ಮಲ್ಲೇ ಇರೋದು, ನಿಮ್ಮ ಆಸ್ತಿ, ಅದು ನಿಮ್ಮ ಹೆಸರಿನಲ್ಲಿ ಇದೆ, ಅದು ಆಲ್ರೆಡಿ. ಆದರೆ ಅಹಂಕಾರ ಹೊರಗಡೆಯಿಂದ ಪಡ್ಕೊಂಡಿದೆಯಲ್ಲ, ಅದನ್ನು ಒಂದೊಂದೇ ಬಿಡ್ತಾ ಬರಬೇಕಲ್ವಾ? ಖಾಲಿ ಆಗ್ತಾ ಹೋಗಬೇಕಲ್ವಾ? ಯಾವಾಗ 0 ಆಗಬೇಕು ಆವಾಗ ಚಿತ್ತಶಕ್ತಿಯ ದರ್ಶನ. 0 ಆಗ್ತಾ ಆಗ್ತಾ ಅದು ಹೊಸ ಬೆಳಕು ಬಂದಂಗೆ ಒಳಗಡೆ ಬರುತ್ತೆ. ಅಹಂಕಾರ ಅನ್ನೋದು ಅದೇ ಹೇಳೋದು, ಸ್ಮಾಲ್ ಐ ಬಿಕಮ್ಸ್ ಬಿಗ್ ಐ. ನಾನು ಬಿಟ್ಟು ನಾನು ಬ್ರಹ್ಮಾಸ್ಮಿ ತತ್ವ, ನಾನಿದು ನಾನದು ಅಂತ ಹೊರಟೋಗುತ್ತೆ. ಋಷಿಗಳು ಹೇಳಿದ್ದು, ನನ್ನ ಹತ್ರ ಬಂದರೆ 0 ಆಗಬೇಕು, ಶೂನ್ಯ ಆಗಬೇಕು ನಿನಗೆ ಅಂತ. ಆದರೆ ಎಲ್ಲರಿಗೂ ಏನು ಅನಿಸ್ಬಿಡ್ತು, ಓಹೋ ಇದು ತುಂಬ ಕಷ್ಟ, ಇದಕ್ಕೆಲ್ಲ ಬಿಡಬೇಕಾಗತ್ತೆ, ಅದಕ್ಕೆ ಕಷ್ಟ, ಸ್ಪಿರಿಚುಯಾಲಿಟಿ ಕಷ್ಟ ಅಂತ ಮಾಡಿದ್ರು. ಆದರೆ ಕಟು ಸತ್ಯ ಯಾವತ್ತೂ ಕೂಡ ಕಷ್ಟ ಅನಿಸುತ್ತೆ. ಆದರೆ ಖಾಲಿ ಮಾಡಿಕೊಂಡು ಲೈಟರ್ ಟು ಬಿಕಮ್ ವೆರಿ ವೆರಿ ಲೈಟ್, ಹಗೂರ ಆಗ್ತಾ ಹೋಗಬೇಕು. ದೇಹ ಹಗುರ ಆಗಬೇಕು, ಮನಸ್ಸು ಹಗುರ ಆಗಬೇಕು, ನಮ್ಮ ಬುದ್ಧಿ ಹಗುರ ಆಗಬೇಕು. ಹಗುರ ಆದಾಗಲೇ ಬುದ್ಧಿ ಅಹಂಕಾರದಿಂದ ಬಿಡುಗಡೆ ಆಗಿರುತ್ತೆ. ಇಲ್ಲದೇ ಭಾರ, ಅದು ಅಹಂಕಾರದ ಎಲ್ಲ ನಾವು ತುಂಬಿಸಿಟ್ಕೊಂಡ್ರು ಲಗೇಜ್ ಎಷ್ಟಿದೆ, ಅದು ಎಷ್ಟು ದೊಡ್ಡ ಗೋಡೌನ್ ಇದೆ, ಅದು ಭಾರ ಆಗಲ್ವಾ? ಇದನ್ನೆಲ್ಲ ಹಗುರ ಮಾಡಿಕೊಂಡು ಹಾರೋ ಹಂಗೆ ಆಗಬೇಕು ನಾವು. ಅದಕ್ಕೆ ಆ ಥರ ಸುಲಭ ಅನಿಸಲ್ಲ ಜನಗಳಿಗೆ. ಕಷ್ಟ, ನನಗೆ ಕಷ್ಟ ಅನಿಸುತ್ತೆ. ಆದರೆ ಜನ ಸುಲಭ ಮಾಡೋದಕ್ಕೆ ಶುಗರ್ ಕೋಟೆಡ್ ಟ್ರೂತ್ ಇಷ್ಟ. ನೀವು ಮಾಡಿ ನಿಮಗೆ ಬೆಳಕು ಕಾಣಿಸುತ್ತೆ, ನೀವು ಮಾಡಿ ನಿಮಗೆ ಒಳಗಡೆಯಿಂದ ಧ್ವನಿ ಕೇಳುತ್ತೆ, ನೀವು ಮಾಡಿ ನಿಮ್ಗೆ ಅಮೃತ ಸಿಗುತ್ತೆ, ನಿಮಗೇನೋ ಒಂದು ವಿಶೇಷವಾದದ್ದು ಸಿಗತ್ತೆ ಅಂತ ಸತ್ಯ ಹೇಳಿದ್ರೆ ಕೇಳಲ್ಲ. 0 ಆಗಬೇಕು ಅಂದರೆ, 0 ಆಗಬೇಕು ಅಂದರೆ ಯಾರು ನಿಮ್ಮ ಹತ್ರ ಬರ್ತಾರೆ? ನಿನ್ನನ್ನು ಹೀರೋ ಮಾಡ್ತೀನಿ ಅಂದರೆ ಬರ್ತಾರೆ. ಅದಕ್ಕೆ ಇದೆಲ್ಲ ಸಿಗುತ್ತೆ ಅಂತ ಆಸೆ ತೋರಿಸಿರೋದು ಗುರುಗಳು. ಆ್ಯಕ್ಚುಲಿ 0 ಮಾಡೋಕ್ಕೇನೆ. ಅಮ್ಮ,
ಮನುಷ್ಯ ತನ್ನ ಶಕ್ತಿಗಳನ್ನ ಬೇರೆ ಬೇರೆ ಆಯಾಮಗಳಲ್ಲೂ ಗುರುತಿಸಿಕೊಳ್ಳೋದು ಹೇಗೆ? ಈಗ ಈ ಥರ ಪ್ರಶ್ನೆ ಬಂದಾಗ ನೋಡ್ಕೊಳ್ಳಿ, ನಿಮಗೆ ಗೊತ್ತಿದೆ ಶಕ್ತಿ ಇದೆ ಅಂತ, ನಿಮಗೆ ಗೊತ್ತಿದೆ ಬೇರೆ ಬೇರೆ ಆಯಾಮಗಳೂ ಇದೆ ಅಂತ. ಈ ಗೊತ್ತಿರೋರೇ ಈ ಪ್ರಶ್ನೆ ಕೇಳೋದು. ನನ್ನ ಮನುಷ್ಯನ ಶಕ್ತಿ ಬೇರೆ ಬೇರೆ ಆಯಾಮದಲ್ಲಿ ಗುರುತಿಸ್ಕೊಳ್ಳೋದು ಹೇಗೆ? ಅದು ಯಾವ್ಯಾವ ಶಕ್ತಿ ಗುರುತಿಸ್ಕೊಳ್ಳೋದು? ಹಾಗೆ ನೋಡೋಕ್ಕೆ ಹೋದರೆ ಸಮುದ್ರ ಒಂದೇ, ಅರ್ಥ ಆಯ್ತಾ? ಎಲ್ಲ ನದಿಗಳು ಬಂದು ಆ ಸಮುದ್ರಕ್ಕೆ ಸೇರೋದು. ಸೇರಿದ ಮೇಲೆ ಕಂಪ್ಲೀಟ್ ನದಿ ತನ್ನತನನ ಕಳ್ಕೊಂಡ್ಬಿಡುತ್ತೆ. ಎಲ್ಲಿದೆ ದಡ? ದಡವೇ ಇಲ್ಲ, ಸಮುದ್ರದಲ್ಲಿ ಒಂದಾಗೋಗುತ್ತೆ. ಶಕ್ತಿ ಒಂದೇ, ಎಲ್ಲ ಶಕ್ತಿಗಳು ಬಂದು ಆ ಸಮುದ್ರದಲ್ಲಿ ಸೇರ್ಕೊಂಡಂಗೆ ದೇಹ ಶಕ್ತಿನೂ ಬಂದು ಸಮುದ್ರದಲ್ಲೇ ಸೇರುತ್ತೆ, ಮನಸ್ಸಿನ ಶಕ್ತಿನೂ ಸೇರುತ್ತೆ, ಬುದ್ಧಿ ಶಕ್ತಿನೂ ಎಲ್ಲ ಅಲ್ಲಿಂದನೇ ಸೇರುತ್ತೆ, ಅಲ್ಲಿಂದನೇ ಉಗಮವಾಗತ್ತೆ, ಅಲ್ಲಿಂದನೇ ಬರೋದು, ಅಲ್ಲಿಂದನೇ ಸೇರೋದು. ಇದು ಒಂದು ದೊಡ್ಡ ಪ್ರಿನ್ಸಿಪಲ್. ಈಗ ನಾವು ಎಲ್ಲಿ ಬರಬೇಕು ಅಂದರೆ, ಆಯಾಮ ಕೇಳಿದ್ದೀರ, ಒಂದೊಂದು ಆಯಾಮದಲ್ಲಿ ಅದೇ ಶಕ್ತಿನೇ ಕೆಲಸ ಮಾಡಿದ್ರೂ ನಾವು ಅಹಂಕಾರದಲ್ಲಿ ತಪ್ಪು ತಿಳ್ಕೊಂಡು ನಾನು ನನ್ನ ಬಿಟ್ಟರೆ ಇಲ್ಲ, ನಾನೇ ಎಲ್ಲ, ಇದು ಅಹಂಕಾರ. ಅದರಿಂದ ಈ ಶಕ್ತಿ ಒಂದು ಬರೀ ಶಕ್ತಿ ಹಾಗೆ ಕಾಣೋದು, ಅಂದರೆ ಟೆಂಪ್ರರಿ ಲೈಟ್. ಇದು ಬ್ಯಾಟ್ರಿ ಇರೋವರೆಗೂ ಉರಿಯುತ್ತೆ, ಆಮೇಲೆ ಉರಿಯಲ್ಲ. ಅರ್ಥ ಆಯ್ತಾ? ಸೋರ್ಸ್ ಇರೋವರೆಗೂ ಸ್ವಿಚ್ ಹಾಕಿದಷ್ಟೊತ್ತು ಉರಿಯುತ್ತೆ, ಸ್ವಿಚ್ ಆರಿಸಿದ್ರೆ ಇಲ್ಲ, ಡಿಸ್ಕನೆಕ್ಟ್ ಆದರೆ ಇಲ್ಲ. ಆ ಥರ ಬೆಳಕು ಇದೆಲ್ಲ, ಆ ಥರ ಶಕ್ತಿಗಳು ದೇಹದಲ್ಲಿ. ಆರೋಗ್ಯ ನಮಗೆ ನಮ್ಮ ಸ್ವಭಾವದಲ್ಲೇ ಇದೆ. ಆರೋಗ್ಯ ತಪ್ಪಿದ್ದಾಗ ಸ್ವಿಚ್ ಆಫ್ ಆದಂಗೆ. ಮತ್ತೆ ಅದಕ್ಕೆ ನಾವು ಏನಾದ್ರು ಸ್ವಲ್ಪ ಕೊಟ್ಟರೆ ಆರೋಗ್ಯ ಚೆನ್ನಾಗಿದ್ದರೆ ಎದ್ದು ಕೂತ್ಕೊಳ್ತೀವಿ, ಆರೋಗ್ಯ ಚೆನ್ನಾಗಿಲ್ಲ ಮಲಗ್ತೀವಿ. ಇದಲ್ಲ, ನಿಮಗೆ ಶಾಶ್ವತವಾದ ಒಂದು ಶಕ್ತಿ, ಆರೋಗ್ಯ ಅನ್ನೋ ಶಕ್ತಿ ಬೇಕಾದರೆ, ಆ ಚಿಚ್ಚಕ್ತಿ ಅಂತ ಏನೋ ಹೇಳಿದ್ನಲ್ಲ ನಾನು ಆವಾಗಲೇ, ಅದು ಸೋರ್ಸ್, ಅದು ಓಷನ್, ಅದು ಅಲ್ಲಿ ಇರೋದು ಸಮುದ್ರದ ಹಾಗೆ ಸೋರ್ಸ್ ಇದೆ. ನಾವು ಧ್ಯಾನ ಮಾಡಿದ್ರೆ, ಎಂಥ ಧ್ಯಾನ ಮಾಡಬೇಕಂದ್ರೆ, ಯು ಶುಡ್ ರೀಕನೆಕ್ಟ್ ಟು ದಿ ಸೋರ್ಸ್. ಆಲ್ರೆಡಿ ಯು ಆರ್ ಕನೆಕ್ಟೆಡ್, ಬಟ್ ಯು ಹ್ಯಾವ್ ಫರ್ಗಾಟನ್. ಯು ಹ್ಯಾವ್ ಟು ರೀಕನೆಕ್ಟ್ ಟು ದಿ ಸೋರ್ಸ್. That source is bliss. Reconnect to the bliss. Reconnect to the joy which is inside. Reconnect to the peace which is inside. ಆ ರೀಕನೆಕ್ಷನ್ ಆಗಬೇಕೀಗ. ಆ ರೀಕನೆಕ್ಷನ್ ಆಗಬೇಕಾದ್ರೆ ಈ ಟೆಂಪರರಿ ಕನೆಕ್ಷನ್ ಎಲ್ಲ ಡಿಸ್ಕನೆಕ್ಟ್ ಮಾಡಬೇಕು. ಆ ಡಿಸ್ಕನೆಕ್ಟ್ ಆದ ತಕ್ಷಣ ಕನೆಕ್ಟ್ ಆಗುತ್ತೆ. ಹೊರಮುಖವಾಗಿ ಕನೆಕ್ಷನ್ ಇರೋವರೆಗೂ ನಿಮಗೆ ಟೆಂಪರರಿ ಲೈಟ್ ಸಿಗ್ತಾ ಇರುತ್ತೆ, ಆವಾಗವಾಗ ಡಿಮ್ ಆಗುತ್ತೆ. ಮತ್ತು ಹೊಸ ಸೆಲ್ ಹಾಕಬೇಕು, ಹೊಸ ಇನ್ಸ್ಪಿರೇಷನ್ ಕೊಡಬೇಕು, ಹೊಸ ಮೋಟಿವೇಶನ್ ಕೊಡಬೇಕು, ಹೊಸ ಮಂತ್ರ ಕೊಡಬೇಕು, ಹೊಸದೇನೋ ಮಾಡ್ತಾ ಇರಬೇಕು, ಯಾರೋ ಮಾಡ್ತಾ ಇರಬೇಕು. ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿರ್ತೀವಿ, ಹುಡುಕೊಂಡು ಕೂತಿರ್ತೀವಿ, ಇನ್ನೇನು ಸಿಗುತ್ತೆ ಇವತ್ತು, ಇನ್ನೇನು ಸಿಗುತ್ತೆ ಹೊಸದು ಅಂತ. ಅದಲ್ಲ, ರೀಕನೆಕ್ಟ್ ಮಾಡುವಂಥದ್ದನ್ನು ಮಾಡಿ. ಅದಕ್ಕೆ ಏನು ಮಾಡಬೇಕು, ನಿಮಗೆ ಗೊತ್ತಾಗಬೇಕು ಸ್ಪಿರಿಟ್ ಏನಿದೆ ಒಳಗಡೆ, ಅದನ್ನು ದೇಹಕ್ಕೆ ಬರೋ ಹಾಗೆ ನಾವು ನಮ್ಮ ಸಾಧನೆಗಳು ಇರಬೇಕು, ಕನೆಕ್ಟ್ ಆಗಬೇಕು. ದ ಸೋರ್ಸ್ ಶುಡ್ ಟಚ್ ದಿ ಬಾಡಿ ಡೈಮೆನ್ಷನ್. ವೆನ್ ದ ಸೋರ್ಸ್ ವಿಲ್ ಫ್ಲೋ ಇನ್ ಟು ದಿ ಬಾಡಿ, ಇಟ್ ಓವರ್ಫ್ಲೋಸ್ ಆಲ್ವೇಸ್. ಯಾಕೆಂದರೆ ದೆರ್ ಇಸ್ ನೋ ಬಾಟಮ್, ದೆರ್ ಇಸ್ ನೋ ಎಂಡ್. ಅದಕ್ಕೆ ಹೇಳೋದು ಫುಲ್ಫಿಲ್ಮೆಂಟ್ ಅಂದರೆ ಓವರ್ಫ್ಲೋಯಿಂಗ್ ಎನರ್ಜಿ ಅಂತ. ಉಕ್ಕಿ ಹರಿಯುತ್ತೆ, ಉಕ್ಕಿ ಹರಿದಾಗ ಹರಿತಾನೇ ಇರುತ್ತೆ, ಪ್ರಹರ್ಷ ಅಂತೀವಿ. ಹರಿತಾನೇ ಇರೋದಕ್ಕೆ ಬರ್ತಾನೇ ಇರಬೇಕಾದ್ರೆ ಆ ಸೋರ್ಸ್ ಇನ್ನು ಹೆಂಗಿರಬೇಕು, ಆ ಥರದ್ದು ಆ ಸ್ಪಿರಿಟ್ ನಮ್ಮಲ್ಲಿರೋದು. ಅದನ್ನು ಕನೆಕ್ಟ್ ಮಾಡಿ ಬಿಟ್ಬಿಡಿ. ಫಸ್ಟು ರೀಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಬಿಟ್ಬಿಡಿ. ಆಗ ಅದು ಸ್ಪಿರಿಟು ದೇಹದಲ್ಲಿ ಫ್ಲೋ ಆಗುತ್ತೆ. ಓವರ್ಫ್ಲೋ ಆಗುತ್ತಲ್ಲ, ದಟ್ ಈಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಹೆಲ್ತ್ ಡೈಮೆನ್ಷನ್. ಅದು ಆ ಡೈಮೆನ್ಷನ್ಗೆ ಕೆಲಸ ಮಾಡುವಾಗ ಪ್ರತಿಯೊಂದರಲ್ಲೂ ಕೂಡ ಹೆಲ್ದಿ ಅಟ್ಮಾಸ್ಫಿಯರ್, ಹೆಲ್ದಿ ಆ್ಯಂಬಿಯನ್ಸ್, ಹೆಲ್ದಿ ವೈಬ್ರೇಷನ್, ಹೆಲ್ದಿ ಒಂದು ಫ್ರೀಕ್ವೆನ್ಸಿ, ಅದು ಪರಮಾತ್ಮನೇ ಸಾಕ್ಷಾತ್ ಕೆಲಸ ಮಾಡ್ದಂಗೆ ಇರುತ್ತೆ ನಿಮ್ಮ ಮೂಲಕ. ಅದು ನಿಜವಾದ ಯೋಗ ಕರ್ಮದಲ್ಲಿ, ಅದು ಕರ್ಮಯೋಗ.
ಕೃಷ್ಣ ಹೇಳೋದು ಎಲ್ಲ ಬಿಟ್ಟು ಸುಮ್ಮನೆ ಮಾಡು, ನಾನು ನೋಡ್ಕೋತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂದರೆ ಕನೆಕ್ಷನ್ ಆಗಿದೆ ಅವನ ಜೊತೆ ನಮಗೆ. ಅವನು ಇದ್ದಾನೆ, ಅವನು ಮಾಡ್ತಾ ಇದ್ದಾನೆ ಅನ್ನೋ ಭಾವನೆ ಇರುತ್ತೆ ಕರ್ಮದಲ್ಲಿ. ದೇಹದ ಪ್ರತಿಯೊಂದು ಆ್ಯಕ್ಷನ್ನಲ್ಲೂ ಇರುತ್ತೆ. ಊಟ ತಿಂಡಿ ಎಲ್ಲದರಲ್ಲೂ ಅವನೇ ಮಾಡ್ತಾ ಇದ್ದಾನೆ, ಅವನೇ ತಿಂತಾ ಇದ್ದಾನೆ. ಇದನ್ನಲ್ವ ಶಂಕರಾಚಾರ್ಯರು ಮಾನಸ ಪೂಜೆಯಲ್ಲಿ ಹೇಳಿದ್ದು. ಹೀಗೆ ನಮ್ಮ ಭಾವನೆಯಲ್ಲಿ ಬಂದ್ಬಿಡುತ್ತೆ ಈ ಡೈಮೆನ್ಷನ್. ಮನಸ್ಸಿನ ಡೈಮೆನ್ಷನ್ನು ಅಷ್ಟೇನೆ, ಅಲ್ಲಿ ಕಲ್ಮಶಗಳಿಗೆ ಜಾಗನೇ ಇಲ್ಲ. ಸ್ಪಿರಿಟ್ ಬಂದ ತಕ್ಷಣ ತೊಳೆದ ಮನಸ್ಸು, ಬರೀ ತೊಳೆದ ಮನಸ್ಸು ಅಷ್ಟೇ ಅಲ್ಲ, ವಿಶಾಲವಾದ ಮನಸ್ಸು. ಆ ತೊಳೆಯೋದು ಅಂದರೆ ಹೇಗೆ? ಇಟ್ಸ್ ಟೋಟಲಿ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಎಕ್ಸ್ಪ್ಲೋಡೆಡ್ ಮೈಂಡ್, ಫುಲ್ ಓಪನ್. ಅದಕ್ಕೆ ಬೌಂಡ್ರಿನೇ ಇಲ್ಲ ನಿಮ್ಮ ಮನಸ್ಸಿಗೆ. ಆ ಥರ ಒಂಥರ ವಿಶಾಲವಾದ ಮನಸ್ಸು, ಅಲ್ಲೇ ಕೊಚ್ಚಿಕೊಂಡು ಹೋಗೋಷ್ಟು, ತುಂಬ್ಕೊಂಡು ಬರೋಷ್ಟು ಎನರ್ಜಿ ಬರೋಕ್ಕೆ ಸಾಧ್ಯ. ಅಷ್ಟು ವಿಶಾಲ ಇರುತ್ತೆ, ನಿಮ್ಗೆ ಯಾವುದೂ ಬ್ಯಾರಿಯರ್ ಇರೋಲ್ಲ. ಅಲ್ಲಿ ನಿಮಗೆ ಬುದ್ಧಿ ಹೇಗಿರುತ್ತೆ ಅಂದರೆ ಸ್ಫಟಿಕದ ಥರ ಇರುತ್ತೆ, ಶುದ್ಧ ಬುದ್ಧಿ, ಕಂಪ್ಲೀಟಾಗಿ. ಇಂಟೆಲಿಜೆನ್ಸ್ ಈಸ್ ಸೋ ಪ್ಯೂರ್, ದ ಸೀಡ್ ಆಫ್ ವಿಸ್ಡಮ್ ಬ್ಲಾಸಮ್ಸ್ ಲೈಕ್ ಸಹಸ್ರಾರ. ಬುದ್ಧಿನಲ್ಲೇ ಸಹಸ್ರಾರ ಅಲ್ಲಿ ಕಾಣಿಸುತ್ತೆ. ಸಹಸ್ರಾರು ಶಕ್ತಿಗಳು, ಕಲೆಗಳು ಎಲ್ಲ ನಿಮ್ಮ ಬುದ್ಧಿನಲ್ಲಿ. ಯಾಕೆಂದರೆ ಅಲ್ಲಿ ಒಂದು ಸ್ವಲ್ಪನೂ ನನ್ನತನ ಅನ್ನೋದಿಲ್ಲ. ಆ ಥರ ಇರುತ್ತೆ ಆ ಡೈಮೆನ್ಷನ್ನಲ್ಲಿ ಬುದ್ಧಿ. ಅಲ್ಲಿ ಅಹಂಕಾರ ಇದ್ರೂ, ಭೂಮಿ ಮೇಲೆ ಇರಬೇಕಾದ್ರೆ ಇದೆಲ್ಲ ಸಾಧನೆ ಮಾಡೋರಿಗೆ ಅಹಂಕಾರ ಇಲ್ಲದೆ ಇರುತ್ತಾ? ಅವನು ಯತಿ ಯೋಗಿ ಆಗಿ ಅವನು ಪ್ರಪಂಚಕ್ಕೆ ತಂದೆಯಾಗಿರ್ತಾನೆ, ಪ್ರಪಂಚಕ್ಕೆ ತಾಯಿಯಾಗಿರ್ತಾನೆ. ಆ ಅಹಂಕಾರ ಅಂದರೆ ಅಲ್ಲಿ ಒಂದು ಅಹಂ ಬ್ರಹ್ಮಾಸ್ಮಿ ತತ್ವ. ಋಷಿಗಳು ಜೀವನ ಮಾಡಿದ್ದಾರ ಅದು. ಅವರಿಗೆ ಇಡೀ ಪ್ರಪಂಚ ಮನೆಯಾಗಿರುತ್ತೆ. ಪ್ರತಿಯೊಂದು ಜೀವರಾಶಿನಲ್ಲಿ ಪ್ರತಿಯೊಂದು ಸಂಬಂಧ ಇರುತ್ತೆ. ಆ ರೀತಿ ಇರ್ತಾನೆ ನೋಡಿ. ಡೈಮೆನ್ಷನ್ ಇವಾಗ ಡಿಫ್ರೆಂಟ್ ಡೈಮೆನ್ಷನ್ನಲ್ಲಿ ಒಂದೇ ಶಕ್ತಿ ಕೆಲಸ ಮಾಡ್ತಾಯಿದೆ, ಆಯಾ ಕೆಲಸ ಮಾಡ್ತಾಯಿದೆ, ಆಯಾ ಟೈಮ್ನಲ್ಲಿ ಮಾಡ್ತಾಯಿದೆ. ಇದನ್ನೇ ಅಲ್ವಾ ಪಂಚಕೃತ್ಯಗಳು ಮಾಡೋ ತ್ರಿಮೂರ್ತಿಗಳು ಅನ್ನೋದು. ಎಲ್ಲ ಶಕ್ತಿಗಳು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ, ಆದರೆ ಒಂದೇ ಶಕ್ತಿ ಅದು. ಸಾರ ಗ್ರಾ